ಕಾಂಗ್ರೆಸ್ಸಿಗರ ನಡುವೆ ಇದೀಗ ಕುರ್ಚಿ ಕದನ ಜೋರಾಗಿ ನಡೀತಾನೆ ಇದೆ. ಈ ಪಟ್ಟ ಯಾರದ್ದು ಆಗುತ್ತೆ, ಯಾರ ಪಾಲಾಗುತ್ತೆ ಅನ್ನೋದು ಫೈಟ್ ಈಗ ಇಬ್ಬರು ನಾಯಕರ ಮಧ್ಯೆ ನಡೀತಾನೆ ಇದೆ. ಆದರೆ ಈಗ ಈ ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ನಡುವೆ ಮತ್ತೊಂದು ಬೆಳವಣಿಗೆ ಉಂಟಾಗ್ತಾ ಇದೆ. ಶಾಸಕರ ಈ ಫಾರಿನ್ ಟ್ರಿಪ್ ಮಧ್ಯೆ ಈಗ ದೆಹಲಿಗೂ ಕೂಡ ಟೂರ್ ಹೋಗುವಂತಹ ಚಾನ್ಸಸ್ ಇದೆ ಅನ್ನೋದು ಈ ಪಾಲಿಟಿಕ್ಸ್ ನಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ದೆಹಲಿಯತ್ತ ತೆರಳ್ತಾ ಇರೋದು ಪಾಲಿಟಿಕ್ಸ್ ಮಾಡೋದಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಫಾರಿನ್ ಟ್ರಿಪ್ ಹೋದಂತಹ ನಾಯಕರ ಬೆನ್ನಲ್ಲೇ ದೆಹಲಿ ಟ್ರಿಪ್ಗೂ ಕೂಡ ಪಾಲಿಟಿಕ್ಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶಾಸಕರ ಫಾರಿನ್ ಟ್ರಿಪ್ ಮಧ್ಯೆ ಈಗ ದೆಹಲಿಗೆ ತೆರಳುವಂತಹ ಪ್ರಯತ್ನ. ದೆಹಲಿಯಲ್ಲಿ ಬಲ ಪ್ರದರ್ಶನಕ್ಕೆ ಮುಂದಾದ್ರ ಹಾಗಿದ್ರೆ ಸಾಹುಕಾರ್ 5 ಶಾಸಕರು 12 ಅಧ್ಯಕ್ಷರ ಜೊತೆ ಜಾರಕಿಹೊಳಿ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ನಡುವೆ ಮತ್ತೊಂದು ಬೆಳವಣಿಗೆ ನಡೀತಾ ಇದೆ. ಈಗ ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ನಡುವೆ ಈ ಬೆಳವಣಿಗೆಯನ್ನ ನೋಡೋದು. ಒಂದ್ ಕಡೆ ಕುರ್ಚಿ ಕದನ ಜೋರಾಗಿ ಏರ್ತಾ ಇದ್ರೆ, ಮತ್ತೊಂದು ಕಡೆ ಶಾಸಕರೆಲ್ಲ ಅಂದ್ರೆ ಒಂದು 20ಕ್ಕೂ ಹೆಚ್ಚು ಜನ ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಾರೆ. ನಾವು ಏನೋ ಅಧ್ಯಯನ ಮಾಡ್ತೀವಿ, ಅದು ಯಾತಕ್ಕೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ, ಕುಟುಂಬದ ಸಮೇತ. ತದನಂತರ ಫಾರಿನ್ ಟ್ರಿಪ್ ಆದ ಬೆನ್ನಲ್ಲೇ, ಅಂದ್ರೆ ಫಾರಿನ್ ಟ್ರಿಪ್ ಹೋದಂತ ಬೆನ್ನಲ್ಲೇ ಈಗ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ ಏನು ಸಾಹುಕಾರ್ ಅವರು. ಯಾಕಂದ್ರೆ ಪಾಲಿಟಿಕ್ಸ್ ಅನ್ನ ಮಾಡೋದಕ್ಕೆ ಮುಂದೆ ಆಗ್ತಾ ಇದ್ದಾರಾ. ಈಗ ದೆಹಲಿಯಲ್ಲಿ ತಮ್ಮ ಪಾಲಿಟಿಕ್ಸ್ ಯಾವ ಮಟ್ಟಿಗೆ ಇದೆ ಅನ್ನೋದನ್ನ ಬಲ ಪ್ರದರ್ಶನ ಮಾಡೋದಕ್ಕೆ ಏನಾದ್ರು ಮುಂದಾದ್ರ ಸಾಹುಕಾರ್ ಅನ್ನೋ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅಂದ್ರೆ 5 ಶಾಸಕರು 12 ಜಿಲ್ಲಾಧ್ಯಕ್ಷರ ಜೊತೆ ಈಗ ಜಾರಕಿಹೊಳಿ ದೆಹಲಿ ಯಾತ್ರೆ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಮಧ್ಯೆ ದೆಹಲಿ ಟೂರ್ ಅನ್ನ ಹಮ್ಮಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಹಾಗಿದ್ರೆ ಸಿದ್ದರಾಮಯ್ಯ ಟೀಮ್. ಬೆಂಬಲಿಗ ಶಾಸಕರ ಜೊತೆ ದೆಹಲಿಗೆ ಹೊರಟಂತಹ ಸಾಹುಕಾರ್ ಕಳೆದಂತಹ ವಾರವಷ್ಟೇ ಹೈಕಮಾಂಡ್ ಭೇಟಿ ಮಾಡಿದ ಡಿಕೆಶಿ. ಆದ್ರೆ ಈಗ ಸಿಎಂ ಜೊತೆ ಪವರ್ ಶೇರಿಂಗ್ ಮಾತುಕತೆ ಬಗ್ಗೆ ಡಿಕೆ ಪ್ರಸ್ತಾಪ ಕೂಡ ಮಾಡಿದ್ರು. ದೆಹಲಿಯಲ್ಲಿ ಡಿಕೆಗೆ ಚೆಕ್ಮೇಟ್ ಇಟ್ರ ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಅಂತ. ಸಿದ್ದರಾಮಯ್ಯ ಪರ ವರಿಷ್ಠರಿಗೆ ಭೇಟಿ ತೆರಳಿದ್ರೆ ಹಾಗಿದ್ರೆ ಸಾಹುಕಾರ್ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಈಗ ರಾಜಕೀಯ ವಲಯದಲ್ಲಿ ಮೂಡ್ತಾ ಇರೋದು ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಏನೋ ನಡೀತಾ ಇದೆ. ಇದ್ರ ಮಧ್ಯೆ ಒಂದಷ್ಟು ಶಾಸಕರು ದಿಲ್ಲಿ ಟೂರ್ ಅಂತ, ಅಂದ್ರೆ ಒಂದಿಷ್ಟು ಶಾಸಕರು ಫಾರಿನ್ ಟೂರ್ ಅಂತ ಹೋಗ್ಬಿಟ್ರು. ಈಗ ದಿಲ್ಲಿ ಟೂರ್ ಹೋಗೋದಕ್ಕೆ ಸಜ್ಜಾಗಿದ್ದಾರೆ ಸಾಹುಕಾರ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಆಗಿದ್ರೆ ಸಿದ್ದರಾಮಯ್ಯ ಟೀಮ್. ಬೆಂಬಲಿಗರ ಶಾಸಕರ ಜೊತೆ ದೆಹಲಿಗೆ ಹೋಗ್ತೇನೆ, ಹೋಗಿ ಅಲ್ಲಿ ಸಾಹುಕಾರ್ ಅವರು ಅಂದ್ರೆ ಮಾತನಾಡಿ ಏನಾದ್ರೂ ಬರಬಹುದಾ, ಅಂದ್ರೆ ಈಗ ಆ ಒಂದು ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇದೆ ಅದ್ರ ಮೇಲೆ ಕಣ್ಣಿಟ್ಟಿದ್ದೀರಾ. ಅಂದ್ರೆ ಕಳೆದ ವಾರವಷ್ಟೇ ಹೈಕಮಾಂಡ್ ಭೇಟಿಯನ್ನ ಮಾಡಿದ್ರು ಡಿಕೆಶಿ. ಏನು ಕುರ್ಚಿ ವಿಚಾರವಾಗಿ ಮಾತನಾಡೋದಕ್ಕೆ ನನಗೂ ಕೂಡ ಅರ್ಹತೆ ಇದೆ ಅಂತ ಮಾತನಾಡೋದಕ್ಕೆ, ನನ್ನಲ್ಲಿ ಏನೇನೆಲ್ಲ ಅರ್ಹತೆ ಇದೆ ಸಿಎಂ ಆಗೋದಕ್ಕೆ, ನಾನು ಯೋಗ್ಯ ಅಂತ ತೋರಿಸ್ಕೊಳ್ಳೋದಕ್ಕೆ ದಿಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು ಡಿಕೆಶಿ. ಈಗ ಏನು ಸಿಎಂ ಜೊತೆ ಪವರ್ ಶೇರಿಂಗ್ ಮಾತುಕತೆ ಆಡಿದ್ರು ಡಿಕೆ, ಅದನ್ನ ಕೂಡ ಪ್ರಸ್ತಾಪ ಮಾಡಿದ್ರು ಅಲ್ಲಿ ಹೈಕಮಾಂಡ್ ಹತ್ರ. ಈಗ ದೆಹಲಿಯಲ್ಲಿ ಡಿಕೆಗೆ ಚೆಕ್ಮೇಟ್ ಏನಾದ್ರು ಇಡ್ತಾ ಇದ್ದಾರಾ ಸತೀಶ್ ಜಾರಕಿಹೊಳಿ ಅಂತ. ಯಾಕಂದ್ರೆ ಸಿದ್ದರಾಮಯ್ಯ ಪರ ವರಿಷ್ಠರ ಭೇಟಿಗೆ ತೆರಳಿದ್ರು ಸಾಹುಕಾರ್ ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇರೋದು. ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಇವರ ಭೇಟಿಗೆ ಸಮಯ ಕೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಕುತೂಹಲ ಮೂಡಿಸ್ತಾ ಇದೆ, ಯಾಕೆ ಸತೀಶ್ ಜಾರಕಿಹೊಳಿ ಈಗ ಈ ರೀತಿಯಾಗಿ ಭೇಟಿ ಮಾಡೋದಕ್ಕೆ ಸಮಯವನ್ನ ಕೇಳಿದ್ದಾರೆ ಅಂತ. ಅವರ ಬೆಂಬಲಿಗರ ನಡೆ ಈಗ ಅಂದ್ರೆ ಜಾರಕಿಹೊಳಿ ಮತ್ತೆ ಬೆಂಬಲಿಗರ ನಡೆ ಒಂದು ಕಡೆ ಎಲ್ಲೋ ಈ ಪವರ್ ಶೇರಿಂಗ್ ವಿಚಾರವಾಗಿಯೇ ಮಾತುಕತೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ವಿಚಾರ. ಆದರೆ ಮತ್ತೊಂದು ಕಡೆ ಕೆಪಿಸಿಸಿ ಅಂದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ಡಿಸಿಎಂ ಡಿಕೆಶಿ ಅವರ ಸ್ಥಾನದ ಮೇಲೆ, ಈಗ ಇರುವಂತಹ ಪ್ರೆಸೆಂಟ್ ಸ್ಥಾನದ ಮೇಲೆ ಏನಾದ್ರು ಕಣ್ಣಿಟ್ಟಿದ್ಯಾ ಸಿದ್ದರಾಮಯ್ಯ ಟೀಮ್ ಅಂತ. ಈಗ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಬೆಂಬಲಿಗರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು, ಅಂದ್ರೆ ಇವರ ನಡೆ ಈಗ ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ದೆಹಲಿ ತಲುಪಿರುವಂತಹ ಶಾಸಕರ ತಂಡ ಈಗ ಕೂಡ್ಲಗಿ ಶಾಸಕ ಶ್ರೀನಿವಾಸ್, ವಾಯುಕೊಂಡ ಶಾಸಕ ಬಸಂತಪ್ಪ, ಸವದತ್ತಿ ಶಾಸಕ ವಿಶ್ವನಾಥ್ ವೈದ್ಯ ಇವರೆಲ್ಲರೂ ಕೂಡ ಸೇರಿ ಹೋಗ್ತಾ ಇದ್ದಾರೆ. ಇನ್ನು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ, ಮಾಜಿ ಸಂಸದ BN ಚಂದ್ರಪ್ಪ ಇವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ದೆಹಲಿ. ಕುತೂಹಲ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಈಗ ಕಾಂಗ್ರೆಸ್ ಕುರ್ಚಿ ಸಂಘರ್ಷ ಆಯ್ತು, ಜೊತೆಗೆ ಫಾರಿನ್ ಟ್ರಿಪ್ ಕೆಲವು ಶಾಸಕರದು ಆಯ್ತು. ಈಗ ಸತೀಶ್ ಜಾರಕಿಹೊಳಿ ದಿಲ್ಲಿ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ, ಏನಾದ್ರೂ ಕ್ಲೂ ಏನಾದ್ರು ಬಿಟ್ಕೊಟ್ಟಿದ್ದಾರಾ, ಅಥವಾ ಯಾವ ವಿಚಾರ ಮಾತನಾಡೋದಕ್ಕೆ ಹೈಕಮಾಂಡ್ ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದಾರೆ? ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ
ಹಲವು ಶಾಸಕರ ಜೊತೆ ದೆಹಲಿಯ ಪ್ರವಾಸವನ್ನು ಕೂಡ ಸಚಿವ ಸತೀಶ್ ಅವರು ಕೂಡ ನಡೆಸಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರು ಫಾರಿನ್ ಟ್ರಿಪ್ ಅಂತಕ್ಕಂಥದ್ದು ಒಂದ್ ಕಡೆ ಹೋಗಿದ್ದಾರೆ, ಅದು ಕೂಡ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಕಳೆದ ವಾರವಷ್ಟೇ ದೆಹಲಿಗೆ ಕೂಡ ಹೋಗಿದ್ರು. ಆದ್ರೆ ಇದೀಗ ಮತ್ತೆ ಶಾಸಕರ ಜೊತೆ ಕೂಡ ಒಂದು ದೆಹಲಿಗೆ ಹೋಗಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. 10ರಿಂದ 12 ಶಾಸಕರ ಜೊತೆ ಕೂಡ ಹೋಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಎಸ್ಸಿ ಸಮುದಾಯದ ಶಾಸಕರ ಜೊತೆನೆ ಕೂಡ ಅವರು ಪ್ರಯಾಣವನ್ನು ಕೂಡ ದೆಹಲಿಗೆ ಹೋಗಿರ್ತಕ್ಕಂಥ ಹಿನ್ನೆಲೆ ಅದು ದೊಡ್ಡ ಮಟ್ಟಿಗೆ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಒಂದ್ ಕಡೆ ಕ್ಯಾಬಿನೆಟ್ ನಲ್ಲಿ ಅವರ ಸಮುದಾಯದ ಒಂದು ಶಾಸಕರಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೊಡಬೇಕು ಅನ್ನುವಂತಹ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇದೆ. ಇನ್ನೊಂದು ಕಡೆ ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಕೂಡ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಹಿಂದೆ ಒಪ್ಪಂದ ಆಗಿದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅದನ್ನ ನೆನಪಿಸಿ ಕೊಡುವಂತ ಪ್ರಯತ್ನವನ್ನು ಕೂಡ ಪದೇ ಪದೇ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಎಲ್ಲ ಬೆಳವಣಿಗೆ ನಡೆಯುವ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದು ಶಾಸಕರ ತಂಡದೊಂದಿಗೆ ದೆಹಲಿಗೆ ಹೋಗಿರ್ತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇಂಚರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗ ಜಾರಕಿಹೊಳಿ ಅವರು ಯಾವ ಕಾರಣಕ್ಕೆ ಹೈಕಮಾಂಡ್ನತ್ತ ಮುಖ ಮಾಡಿದ್ದಾರೆ ಅನ್ನೋದು ಹೈಕಮಾಂಡ್ನತ್ತ ಮುಖ ಮಾಡಿ ಮಾತನಾಡಿ ಬಂದ ನಂತರವೇ ಗೊತ್ತಾಗಲಿದೆ.